ವೀಕ್ಷಕರೇ, ನಾನು ರೇಖಾ ಬ್ಯಾಂಗ್ಳೂರ್ ಮಧು ಸಿಂಗ್ ಮಿಷನ್ ಮಾತಾಡ್ತಾ ಇರೋದು. ಇವಾಗ ನಮ್ಮ ಜರ್ನಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಅಮೃತಹಳ್ಳಿ ಅಂತ. ಇವ್ರದ್ದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತಂದರೆ ಇವರು ನನಗೆ ಪರ್ಚೇಸ್ ಮಾಡೋಕ್ಕೆ ಬಂದಾಗಲೇ ಆಲ್ರೆಡಿ ನಮ್ಮ ಕಸ್ಟಮರ್ ಒಬ್ರು ಇವರು ಕ್ಲೈಂಟ್ ಆಗಿ ಇದ್ದರು. ಎಂಬ್ರಾಯ್ಡ್ರಿ HSW ತೊಗೊಂಡಿದ್ದು 5G ಅಂತ. ಇವಾಗ ಇವ್ರು ತೊಗೊಂಡಿರೋದು HSW ಅಲ್ಟ್ರಾ ಅಂತ. ಇವ್ರದ್ದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ನೋಡಿ ವೀಕ್ಷಕರೇ. ಏನಕ್ಕೆ ಅಂದರೆ ಇದು ಲೇಡೀಸ್ಗೆ ಸಂಬಂಧಪಟ್ಟಿದ್ದು. ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ಲ, ಅದನ್ನು ಇವರು ನಿರೂಪಣೆ ಮಾಡಿದ್ದಾರೆ, ರೂಪಿಸಿದ್ದಾರೆ ಸಹ. ಏನಕ್ಕೆ ಅಂದರೆ ಇವ್ರದ್ದು 10 ಮೆಂಬರ್ಸ್ ಟೀಮ್ ಇದೆ. ಆ ಟೀಮು ಯಾವ ಥರ ತಗೊಂಡು ಯಾವ ಥರ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ಆರ್ಡರ್ಸ್ ತಗೊಂಡು ಅನ್ನೋದು ಹೇಳ್ಕೊಡ್ತಾರೆ. HSW ಅನ್ನೋದು ಇವಾಗ ನನ್ನ ಫ್ರೆಂಡ್ ಲೈಫ್ಗೆ ತುಂಬ ಸೆಕ್ಯೂರ್ ಆಗಿದೆ. ಯಾರ ಮೇಲೂ ಡಿಪೆಂಡ್ ಆಗ್ದಿರಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು 4 ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂದರೆ ಅದಕ್ಕೆ ಕಾರಣನೇ HSW. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. HSW ನಾನು ಯೂಟ್ಯೂಬಲ್ಲಿ ನೋಡಿ ನಾನು ಕಾಂಟ್ಯಾಕ್ಟ್ ಆಗಿದ್ದು. ಇವ್ರ ಹೆಸರು ಪ್ರಮೀಳಾ ಅಂತ, ಇವ್ರ ಹೆಸರು ರೂಪಾ ಅಂತ, ಅವರು ಉಷಾ ಅಂತ. ನಾವೊಂದು 6 to 7 ಮೆಂಬರ್ಸ್ ಇದ್ದೀರಿ. ಅವ್ರು ಇವತ್ತು ಇಷ್ಟೊತ್ತು ವೆಯ್ಟ್ ಮಾಡಿ ಈಗ ಅಷ್ಟೇ ಹೋದರು. ಹಬ್ಬದ ಟೈಮ್ ಆಗಿರೋದಕ್ಕೆ ಅವರು ತುಂಬ ಬ್ಯುಸಿ ಇದ್ದಾರೆ, ಹಾಗಾಗಿ ಬರಲಿಕ್ಕಾಗಲಿಲ್ಲ. ನಾವೆಲ್ಲ ಗ್ರೂಪಲ್ಲಿ ಮಾಡ್ತೀರಿ. ಒಂದು 4 to 5 ಮೆಂಬರ್ಸ್ ನಾವು ಮನೆಯಲ್ಲೇ ವರ್ಕ್ ಮಾಡ್ತೀರಿ. ಒಂದು 3 ಜನದ ಮಾತ್ರ ಒಂದು ಶಾಪ್ ಇದೆ. ಹಾಗಾಗಿ ನಾವೆಲ್ಲರೂ ಹಂಚ್ಕೊಂಡು ಕೆಲಸ ಮಾಡ್ತೀರಿ. ಮತ್ತು ನಮ್ಮ ಪಕ್ಕದಲ್ಲೇ ಇದೆ, ನಮ್ಮ ಮನೆಯಲ್ಲಿದೆ, ನಿನ್ನ ಹತ್ರ ಈ ವರ್ಕ್ ಇದೆ. ನಾವು ಯಾವತ್ತೂ ಆ ಥರ ಏನೂ ಮಾತಾಡ್ಕೊಳಲ್ಲ. ನಮ್ದು ಹೆಂಗೆ ಅಂತಂದರೆ ಅವ್ರು ಆರ್ಡರ್ ತೊಗೊಂಡ್ರೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನಮ್ದು ಆರ್ಡರ್ ಇತ್ತು ಅಂದಾಗ ಅವರು ಕ್ಲಿಯರ್ ಮಾಡಿಕೊಡ್ತಾರೆ. ನಾವು ಯಾರ್ದು ಏನು ಮಾರ್ಜಿನ್ ಈ ಥರ ಅಂತ ನಾವು ಒಂದು ಸೆಟ್ ಮಾಡ್ಕೊಂಬಿಟ್ಟಿರ್ತೀರಿ. ನಾವು ಅದರಲ್ಲೇ ಹೋಗ್ತೀರಿ. ಹಾಗಾಗಿ ನಮ್ಗೆ ಇವತ್ತವರೆಗೂ ಒಂದು 10 ಇಯರ್ಸಿಂದ ನಾವು ಈ ಫೀಲ್ಡಲ್ಲಿ ಇದ್ದೀರಿ. ಈ ಗ್ರೂಪ್ ಕೆಲಸ ನಾವು 10 ಇಯರ್ಸಿಂದನೂ ಮಾಡ್ತಾಯಿದ್ದೀರಿ. ನಾವು 12 ಮಂತ್ಸೂ ಬ್ಯುಸಿಯಾಗೇ ಇರ್ತೀರಿ. ಹಂಗಾಗಿ ನಾವು HSW ನಾವು ಕೊರೋನಾಗೂ ಮುಂಚೆನೇ ತೊಗೋಬೇಕು ಅಂತ ಇದ್ರಿ. ಆದರೆ ಕೊರೋನಾ ಬಂದಿದ್ದ ಕಾರಣಾಂತರದಿಂದ ತೊಗೊಳಕ್ಕಾಗಲಿಲ್ಲ. ಈಗ HSW ಅಲ್ಟ್ರಾ ಅಂತ ತೊಗೊಂಡಿದ್ದೀರಿ. ತುಂಬ ಚೆನ್ನಾಗಿದೆ. ಮೇಡಮು ನಮಗೆ ಕಾಂಟ್ಯಾಕ್ಟ್ ಮಾಡಿದವಾಗ ತುಂಬ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ತುಂಬ ಚೆನ್ನಾಗೆಲ್ಲ ಫೋನ್ ಕಾಂಟ್ಯಾಕ್ಟಲ್ಲಿದ್ದರು. ಮತ್ತು ಡೆಮೋಗೆಲ್ಲ ಕಳಿಸ್ಕೊಟ್ರು. ತುಂಬ ಚೆನ್ನಾಗಿ ಒಂದು ಸರಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದಿದ ತಕ್ಷಣ ಇಮ್ಡಿಯೇಟ್ 2 ಅವರ್ಸಲ್ಲಿ ನನಗೆ ಅವರು ಕ್ಲಿಯರ್ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ ಸರ್ವೀಸು. HSWನೇ ಬೇಕು ಅಂತ ಹೋದ್ರಿ. ಮತ್ತು ನಾವಿನ್ನೆಲ್ಲೂ ಬೇರೆ ಕಡೆ ಡೆಮೋಗೆ ಹೋಗಲಿಲ್ಲ. ತುಂಬ ಜನ ಹೇಳಿದ್ರು ಇಲ್ಲ ಬೇರೆ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ. ಇವರು ಪ್ರಮೀಳ್ ಅವರು ಹೇಳಿದ್ರು ಇಲ್ಲ ವರ್ಕು ತುಂಬ ಚೆನ್ನಾಗಿದೆ, ನನ್ನ ಹತ್ರ ಬರೋ ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ, ನೀನು ಅದನ್ನೇ ತೊಗೊಳ್ಳಿ ಅಂತಂದರು. ನಾವು ಹಾಗಾಗಿ HSWನೇ ಅಲ್ಟ್ರಾಗೆ ಮೇಡಮ್ಮು ಬೇಡ 5G ಬೇಡ ಅಲ್ಟ್ರಾ ತೊಗೊಳ್ಳಿ, ಹೊಸ ಮಾಡಲು ಚೆನ್ನಾಗಿದೆ ಅಂತಂದರು. ನಾವು ಹಾಗಾಗಿ ಈ ಮಿಷಿನ್ ತೊಗೊಂಡ್ರಿ. ವರ್ಕ್ ಇದೆ, ತುಂಬ ಚೆನ್ನಾಗಿ ಕೆಲಸ ಆಗ್ತಾಯಿದೆ. ಎಲ್ಲರೂ ಕಾಂಪಿಟೇಷನಲ್ಲಿ ಹೋಗಬೇಡಿ, ವರ್ಕು ಮತ್ತು ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ. ಹಂಗಾಗಿ ವರ್ಕ್ ಸಿಕ್ಕುತ್ತೆ. 1000 ಮಾಡೋ ಹತ್ರ 800 ಬಂದರೂ ನಮಗೇನು ಲಾಸ್ ಆಗೋಲ್ಲ ಮನೇಲಿ ಮಾಡೋದಕ್ಕೋಸ್ಕರ. ಹಾಗಾಗಿ ನೀವು ಮನೆಯಲ್ಲೂ ಮಾಡ್ಬೋದು, ಗ್ರೂಪಾಗಿ ಕೆಲಸ ಮಾಡ್ಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ. ಮತ್ತು ಇನ್ನೊಂದೇನು ಅಂದರೆ ಅಂಗಡಿ ಪಕ್ಕದಾಗ ಕೊಟ್ರಿ ಮೇಡಮ್ ಹೇಳಿದ್ರಿ, ಈಗ ಅಂಗಡಿ ಪಕ್ಕ ಕೊಟ್ರಿ, ಪಕ್ಕದ ರೋಡಲ್ಲಿ ಕೊಟ್ರಿ, ನಮ್ಮ ಏರಿಯಾದಲ್ಲಿ ಕೊಟ್ರಿ ಮೇಡಮ್, ನಮ್ಗೆ ಹೆಂಗೆ ಬಿಸ್ನೆಸ್ಸು ಅಂತ. ಆದರೆ ಚಿಕ್ಕಪೇಟೆಯಲ್ಲೆಲ್ಲ ಪಕ್ಕನೇ ಇರುತ್ತೆ, ಎಲ್ಲೆಲ್ಲೋ ಸ್ವಂತಲ್ಲಿರುತ್ತೆ, ಮಾಡಿ ಮೇಲೆ ಇರುತ್ತೆ. ನಾವೇನು ಕುಡ್ಕೊಂಡು ಹೋಗ್ತೀರಿ, ಕಡಿಮೆಗೆ ಸಿಗುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಅದೇ ಕ್ವಾಲಿಟಿ ನಾವು ಮನೆಯಲ್ಲೂ ಕೊಟ್ಟರು ನಾವು ಶಾಪ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ನಾವು ಒಬ್ಬರೇ ಶಾಪ್ ಮಾಡಿ ದುಡಿಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಗ್ರೂಪಲ್ಲೂ ಕೆಲಸ ಮಾಡ್ಬೋದು, ಮನೆಯಲ್ಲೂ ಕೆಲಸ ಮಾಡ್ಬೋದು. ಕ್ವಾಲಿಟಿ ಇಂಪಾರ್ಟೆಂಟು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನನ್ನ ಹೆಸರು ಪ್ರಮೀಳಾ ಅಂತ. ನಾನು ಶಾಪ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ಆಯಿತು. ನಾನು ಆ್ಯಕ್ಚುಲಿ ಈ ಫೀಲ್ಡಿಗೆ ಬರೋ ಸ್ಟಿಚಿಂಗ್ ಏನು ಕಲ್ತಿರಲಿಲ್ಲ. ನಾನು ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ ಕಂಪನಿಯಲ್ಲಿ. ಏನೋ ಓನ್ ಮಾಡೋಣ ಅಂತಲೇ ಬಂದಿರೋದು ಈ ಫೀಲ್ಡಿಗೆ. ಬಂದಾಗ ನನಗೆ ಸ್ಟಿಚಿಂಗ್ ಗೊತ್ತಿರಲಿಲ್ಲ. ಆವಾಗ ಹೇಗೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡುವಾಗ ಒಬ್ರನ್ನ ಸ್ಟಿಚಿಂಗಿಗೆ ಅಂತ ಅಪಾಯಿಂಟ್ ಮಾಡಿಕೊಂಡೆ. ಕಟ್ಟಿಂಗು ಆ ಥರ ಮಾಡಿಕೊಂಡು ವರ್ಕಿಗೆ ಒಬ್ರ ಹತ್ರ, ಹ್ಯಾಂಡ್ ವರ್ಕ್ ಒಬ್ರ ಹತ್ರ, ಆ ಥರನೇ ಮೂವ್ಮೆಂಟ್ ಮಾಡ್ಕೊಂಡು ನಾವು ಮಾಡ್ಕೊಂಡು ಬಂದೆವು. ಅಲ್ಲೇ ಈ ಥರ ನಾವೆಲ್ಲ ಫ್ರೆಂಡ್ಸ್ ಪರಿಚಯ ಆಗಿ ಎಲ್ಲರೂ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರೋದು. ಇವರು ಕುಚ್ಚಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವರು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾಯಿದ್ರು, ಇನ್ನೊಬ್ಬರು ಹುಕ್ಸ್ ಹಾಕಿ ಕೊಡ್ತಿದ್ರು. ಹಾಗೆ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್, ನಾವೊಂದು 6-7 ಜನ ಒಟ್ಟಿಗೆ ವರ್ಕ್ ಮಾಡ್ತೀವಿ. ಅವತ್ತು ಎಲ್ಲರಿಗೆ ಹಂಚ್ಕೊಂಡೇ ಮಾಡ್ಕೊಂಡು ಬಂದಿದ್ದೀವಿ. 10 ಇಯರ್ಸಿಂದ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಪೇಮೆಂಟಲ್ಲಾಗಲಿ ಯಾವುದನ್ನಾಗಲಿ ಚೆನ್ನಾಗಿ ನಡೀತಾ ಇದೆ. ಫ್ರೆಂಡ್ಸ್ ಅಷ್ಟೇ ಕ್ಲೋಸ್ ಆಗ್ತಾ ಹೋಗ್ತಾ ಇದ್ದೀವಿ. ಈ ಸ್ಟೋರಿಲಿ ಇಂಪಾರ್ಟೆನ್ಸ್ ಅಂದರೆ ಅದಕ್ಕೆ ಯಾವಾಗಲೂ ಗಾದೆನೇ ಇದೆ, 10 ತಲೆ ಇರ್ತದೆ, 100 ತಲೆ ಇರ್ತದೆ, 2 ಜಡೆಗಳಿರಲ್ಲ ಅಂತ ಗಾದೆನೇ ಇದೆ. ಆದರೆ ಆ ಗಾದೆನ ಉಲ್ಟಾ ಮಾಡಿದ್ದಾರೆ ಮೇಡಮ್ ಅವ್ರು. ಏನಕ್ಕೆ ಅಂದರೆ 10 ಇಯರ್ಸ್ ಅಂತಂದರೆ ಅಷ್ಟು ಸುಲಭ ಅಲ್ಲ. ಏನಕ್ಕೆ ಅಂದರೆ ನಮ್ಮ ಆ್ಯಸ್ ಎ ಜರ್ನಿಲಿ ನಾನು ಇರೋದ್ರಿಂದ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ. ಆ ಸೀಸನ್ ಅಂತ ಬಂದಾಗ ಹಬ್ಬಗಳಲ್ಲಿ, ಮದುವೆ ಸೀಸನ್ಲಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಆದರೂ. ಅದಕ್ಕೋಸ್ಕರ ಎಂಬ್ರಾಯ್ಡ್ರಿ ಪ್ರಿಫರ್ ಮಾಡೋದೇನು ಮನೆಯಲ್ಲೇ ಮಾಡ್ಕೋಬೋದಲ್ವಾ ನಾವು ಅನ್ನೋ ಕಾರಣಕ್ಕೇ ಸುಮಾರು ಹೆಣ್ಮಕ್ಳು
ಪ್ರಯತ್ನ ಪಡ್ತಾರೆ, ತಗೋತಾರೆ. ಆ ಜರ್ನಿ, ಆ ಫ್ರಸ್ಟ್ರೇಷನ್ ಅಲ್ಲಿ ಇಷ್ಟು ಜನ ಈ ಟೀಮ್ನ ಮೇಂಟೈನ್ ಮಾಡೋದು ಸುಲಭ ಅಲ್ಲ ಮೇಡಮ್, ಅಷ್ಟು ಸುಲಭ ಅಲ್ಲ. ಅದ್ರ ಬಗ್ಗೆ ನೀವು ಹೇಳ್ಬೇಕು. ನೀವು ಹೇಳಿದ್ರಿ ನಾನು ಈ ಫೀಲ್ಡೇ ಇಲ್ಲ, ಎಷ್ಟೊಂದು ಕಸ್ಟಮರ್ ನಮ್ಗೆ ಕೇಳ್ತಾರೆ ಈ ಫೀಲ್ಡ್ ನನಗೆ ಗೊತ್ತಿಲ್ಲ, ಸ್ಟಿಚಿಂಗ್ ಗೊತ್ತಿಲ್ಲ, ಟೈಲರಿಂಗ್ ಗೊತ್ತಿಲ್ಲ, ಇದ್ರ ಬಗ್ಗೆ ನಾವು ಮಾಡ್ಕೋಬೋದಾ, ಈ ವರ್ಕ್ಗಳು ಸ್ಟಾರ್ಟ್ ಮಾಡ್ಬೋದಾ, ನಮ್ಗೆ ಇದ್ರ ಇವಾಗ ಟಿಲ್ ಟುಡೇನು ನಾನು ರಿಸೀವ್ ಮಾಡ್ತಾ ಇದ್ದೀನಿ. 10 years ಈ ಜರ್ನಿಲಿ ನಾನು ಸ್ಟಾರ್ಟ್ ಆಗಿ 10 years ಆಯಿತು. ಈ ಜರ್ನಿಲಿ ಟಿಲ್ ಟುಡೇ ನಾನು ಡೈಲಿ 1 or 2 ಕಸ್ಟಮರ್ ರಿಸೀವ್ ಮಾಡ್ತೀನಿ. ನನಗೆ ಟೈಲರಿಂಗ್ ಬಗ್ಗೆ ಗೊತ್ತಿಲ್ಲ, ಸ್ಟಿಚಿಂಗ್ ಗೊತ್ತಿಲ್ಲ, ಆದರೂ ನಾನು ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡ್ಬೋದಾ, ಇದರಲ್ಲಿ ಏನು ಪರ್ಚೇಸ್ ಮಾಡ್ಬೋದು, ಏನು ಮಾಡ್ಬೋದು, ಯಾವ ಥರ ಮಾಡಬೇಕು ನಮಗೆ ತಿಳಿಸ್ಕೊಡಿ, ಮಾಡ್ಬೋದಾ ಅನ್ನೋದು ಕ್ವಶನರೀಸಲ್ಲೇ ಬರ್ತಾರೆ. ಸೊ ಈಗ ನೀವು ಹೇಳಿದ ಅದೇ ಪಾಯಿಂಟ್. ನಾನು ಬೇಸಿಕ್ಲಿ ಇದರಲ್ಲಿ ನನಗೆ ಈ ಫೀಲ್ಡಲ್ಲೇ ಇಲ್ಲ, ಗೊತ್ತೇ ಇರಲಿಲ್ಲ. ಯಾವುದೇ ಆಗಲಿ ನಮಗೆ ಪ್ರತಿಯೊಂದು ನಾವು ಕಲಿತೆ ಮಾಡ್ತೀನಿ ಅಂತ ಇರಲ್ಲ. ಬಿಸ್ನೆಸ್ ಅಂತ ಬಂದಾಗ ನಾವು ಅದ್ರ ಜೊತೆ ಇನ್ವಾಲ್ವ್ ಆದಾಗ್ಲೇ ಅದು ನಮ್ಗೆ ಪಳಗಿಸುತ್ತೆ, ಯಾವ್ಯಾವ ಥರ ಮಾತಾಡಬೇಕು, ಹೆಂಗಿರಬೇಕು, ಹೆಂಗೆ ನಾವು ಕಸ್ಟಮರ್ ರಿಸೀವ್ ಮಾಡ್ಕೋಬೇಕು. ಮೇನ್ ಏನು ಅಂದರೆ ಬಿಸ್ನೆಸ್ ಅಂದರೆ ಪೇಷನ್ಸ್. ಅದು ನಮ್ಮ ಹೆಣ್ಮಕ್ಳಿಗೆ ಯಾವಾಗ್ಲಿಂದನೂ ಇರುತ್ತೆ. ಒಂದು ಸರ್ಟೆನ್ ಏಜಿಗೆ ಬಂದಾಗಲೇ ನಮ್ಗೆ ಬಂದ್ಬಿಡುತ್ತೆ. ಲೈಕ್ ಒಂದು ಟೀನೇಜಿಂದನೂ ನಮಗೆ ಫಸ್ಟ್ ಇರಲ್ಲ, ಆಫ್ಟರ್ ಟೀನೇಜಿಂದ ನಮ್ಗೇನು ಸ್ಟಾರ್ಟ್ ಆಗುತ್ತೆ, ಸಮಾಧಾನ, ಪೇಷನ್ಸು ನಮಗೆ ರೂಢಿನಾಮ ಆಗ್ಬಿಡತ್ತೆ. ಆ ಪೇಷನ್ಸಿಂದನೇ ನಾವು ಬಿಸ್ನೆಸ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಇವ್ರುಗಳೆಲ್ಲ 10 years ಜರ್ನಿ ಸುಮ್ಮನೆ ಅಲ್ಲ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ತಿಳಿಸ್ಕೊಡಿ. ಇನ್ನೊಂದೇನು ಅಂತಂದ್ರೆ ತುಂಬಾ ಜನ ಅಂಗಡಿಗಳಲ್ಲಿ ಕೆಲಸ ಮಾಡೋರು ಹೆಂಗೆ ಅಂದ್ರೆ ಇನ್ನೊಂದ್ ಕಡೆ ಕೆಲಸ ಮಾಡಬಾರ್ದು, ಇನ್ನೊಬ್ರಿಗೆ ಮಾತಾಡಬಾರ್ದು ಅನ್ನೋದಿರುತ್ತೆ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಇನ್ನೊಬ್ರು ಮಾತಾಡಿದ್ರು ಅಷ್ಟೇ. ಇವಾಗ ಬೇರೆ ಇನ್ನೂ 3 ಜನದ ಹತ್ರ ಮಿಷಿನ್ಸ್ ಇದೆ, ಅವರು ಅಷ್ಟೇ ಖುಷಿಯಾಗಿ ಮಾತಾಡ್ತಾರೆ. ಏನಾದ್ರು ಥ್ರೆಡ್ ಇಲ್ಲ, ಕಲರ್ ಇಲ್ಲ, ನಮ್ಮ ಹತ್ರ ಮ್ಯಾಚಿಂಗ್ ಇಲ್ಲ ಅಕ್ಕ, ಇದಿದೆ ಇಲ್ಲ ಇದಿದೆ ಅಂತ ಯಾರ ಹತ್ರ ಆದ್ರೂ ನಾವು ಡಿಸ್ಕಷನ್ ಇಟ್ಟವಾಗ ನನ್ನ ಹತ್ರ ಇದೆ ನೀನ್ ತಗೊಂಡೋಗು, ಇಲ್ಲ ನಿನ್ನ ಹತ್ರ ಇದೆಯಾ ನೀನ್ ತಗೋಬಾ, ಮಾರ್ಕೆಟ್ಗೆ ಹೋದಾಗ ನನಗೆ ಕಲರ್ ಇಲ್ಲ ತಗೋಬಾ, ಇಲ್ಲ ಅಂದ್ರೆ ನಾನು ಈ ಬಾಕ್ಸ್ ತಂದಿದ್ದೀನಿ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಈ ತರ ನಾವೆಲ್ಲ ಡಿಸ್ಕಷನ್ ಇಡ್ತೀರಿ. ಅವ್ರ ಅಂಗಡಿಗೆ ಹೋದ್ರೆ ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ, ನಮ್ಮ ಮನೆಗೆ ಬಂದ್ರೆ ನಾವು ಅಷ್ಟೇ ಪ್ರೀತಿಯಿಂದ ಮಾತಾಡ್ತೀರಿ. ಈ ತರ ಎಲ್ಲ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಇವಾಗ 2 ದಾರ ಬೇಕು ಅಂದ್ರೆ ನಾನು ಹೋಗಿ ಮಾರ್ಕೆಟ್ ವರ್ಗು ತರಕ್ಕಾಗಲ್ಲ, ಇಲ್ಲಿ ಕಸ್ಟಮರ್ನ ಬಿಟ್ಬಿಟ್ಟು ಅಂಗಡಿ ಇದ್ದವಾಗ. ನಾವು ಈ ಸರಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ಅಲ್ಲಿಂದ ಕಾಲ್ ಮಾಡ್ತಾರೆ, ನಿಮ್ಗೆ ಏನಾದ್ರು ಈ ತರ ಮೆಟೀರಿಯಲ್ ಇದೆ ಬೇಕಾಕ, ಇಲ್ಲ ತಗೋಬರೋಣ, ನಾವು ಶೇರ್ ಮಾಡ್ಕೊಳ್ಳೋಣ ಅಂತ. ಇಲ್ಲ ಅಂತಂದ್ರೆ ಅವರು ನಮಗ್ ಬೇಕಾದ್ರೆ ಅವಶ್ಯಕತೆ ಇದ್ರೆ ಬೇಕು ಅಂತ ಹೇಳ್ತೀರಿ, ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ತೀರಿ. ಅವ್ರ ಅಂಗಡಿಗೆ ಹೋದ್ರು ಇವ್ರ ಅಂಗಡಿಗೆ ಹೋದ್ರು ಅಂತ ಯಾರು ಕೋಪ ಮಾಡ್ಕೊಳಲ್ಲ. ಯಾರು ಅವ್ರ ಅಂಗಡಿ ಹತ್ರ ಇದ್ರಪ್ಪ ಇವ್ರಿಗೆ ನಾವು ವರ್ಕ್ ಕೊಡಬಾರ್ದು ಅಂತ ನಾವು ಯಾವತ್ತೂ ಡಿಸ್ಕಷನ್ ಇಟ್ಟಿಲ್ಲ. ಎಲ್ಲರೂ ಪ್ರೀತಿಯಿಂದ ಹಂಗೆ, ಜೆಂಟ್ಸ್ ಟೈಲರ್ ಆದ್ರೂ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಲೇಡೀಸ್ ಟೈಲರ್ ಆದ್ರೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮನ್ನ ಎಲ್ಲರೂ ಅಷ್ಟೇ ಖುಷಿಯಿಂದ ರಿಸೀವ್ ಮಾಡ್ಕೋತಾರೆ. ನಾವು ಯಾವತ್ತೂ ಎಲ್ಲರ ಹತ್ರ ಇಷ್ಟೇ ಖುಷಿಯಿಂದ ಇದ್ದೀರಿ. ದೇವ್ರ ದಯೆ ಇನ್ನು ಮುಂದೆನೂ ಹೀಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಓಕೆ, ನಮ್ಮ HSW ಮಷಿನ್ ಇವಾಗ ಯೂಸ್ ಮಾಡ್ತೀರಿ, ಇದರಲ್ಲಿ ಇನ್ನೇನಾದರೂ ಹೊಸದಾಗಿ ನಾವೇನಾದರೂ ಮಾಡಬೇಕಾ, ಸರ್ವಿಸ್ ವೈಸ್ ಆಗಲಿ, ಇಲ್ಲ ನಿಮಗೆ ಬರೋ ನೀವು ಏನಕ್ಕೆ ನೀವು 4-6 ಜನ ರಿಸೀವ್ ಮಾಡ್ಕೋತಿರ್ತೀರ, ಅದರಲ್ಲಿ ಏನಾದ್ರು ಕಸ್ಟಮರ್ ಏನಾದ್ರು ಈ ಥರ ಇನ್ನೊಂದು ಥರ ಇದ್ದಿದ್ದೆ ಚೆನ್ನಾಗಿತ್ತು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಅದನ್ನ ಹೇಳಿದ್ರೆ ಮುಂದೆ ಫ್ಯೂಚರಲ್ಲಿ ನಾವು ಇದನ್ನ ಚೇಂಜಸ್ ಮಾಡ್ಕೋಬೋದಲ್ವಾ? ಏನಂತೀರಾ ಸರ್ವಿಸ್ ಬಗ್ಗೆ, ಕಂಪನಿ ಬಗ್ಗೆ? ಯಾವ ತರ? ತುಂಬಾ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಅಲ್ಲಿ ಮಾತ್ರ 2ನೇ ಮಾತೇ ಇಲ್ಲ. ಮೇಡಮ್ಗೆ ಎಷ್ಟೊತ್ನಲ್ಲಿ 11 ಗಂಟೆಯಲ್ಲಿ ಕಾಲ್ ಮಾಡಿ ನೈಟ್ ಏನಾದ್ರು ಮೇಡಮ್ ಇದೆ ಹೊಸದಾಗಿ ನಾನು ಈ ತರ ಹಾಕಿದ್ದೀನಿ, ಇದೇನಾದ್ರು ಪ್ರಾಬ್ಲಮ್ ಇದೆ ಅಂತ ನಾನು ಏನಾದ್ರು ಹೇಳಿದ್ರೆ ಮೇಡಮ್ ಎಷ್ಟೊತ್ನಲ್ಲೇ ಮಾಮೂಲಿ ಕಾಲ್ ಮಾಡಿದ್ರು ರಿಸೀವ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮೇಡಮ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ. ಎಷ್ಟೊತ್ನಲ್ಲಿ ಕಾಲ್ ಮಾಡಿದ್ರು ಮೇಡಮ್ ಕಾಲ್ ಪಿಕ್ ಮಾಡ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಟೆಕ್ನಿಷಿಯನ್ ಇಮಿಡಿಯೇಟ್ 2 hours ಅಲ್ಲಿ, ನಾವು ಬೆಂಗಳೂರಲ್ಲೇ ಇರೋದಕ್ಕೆ ಒಂದು 2 hours ಅಲ್ಲಿ ಕಂಪಲ್ಸರಿ ಟೆಕ್ನಿಷಿಯನ್ ಬಂದು ನಮಗೆ ವಿಸಿಟ್ ಮಾಡ್ಕೊಟ್ಟು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ, ಡಿಸೈನ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಮತ್ತೆ ಇದು ಕೆಲವೆಲ್ಲ ಬೇರೆದ್ರಲ್ಲೆಲ್ಲ ಫಿನಿಶಿಂಗ್ ಒಂದ್ ಸ್ವಲ್ಪ ಏರುಪೇರು ಇರುತ್ತೆ, ಡಿಸೈನರ್ಸ್ ಮಾಡಿರ್ತಾರೆ ಅದ್ ಮಿಸ್ಟೇಕ್ಸ್, ಇವ್ರೇನ್ ಮಾಡಿರಲ್ಲ. ಆದ್ರೆ ಇದ್ರಲ್ಲಿ ಅವರೆಲ್ಲಾನು ಶಾರ್ಟ್ ಔಟ್ ಮಾಡಿ ಲಿಸ್ಟ್ ಮಾಡಿ ಅದನ್ನ ನಮ್ಗೆ ಏನ್ PDF ಕಳಿಸಿರ್ತಾರೆ, ಮಂತ್ಲಿ ಏನ್ PDF ಕಳಿಸ್ತಾರೆ, ಅದೆಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ಸ್. ನಾನು ರಿಪೀಟ್ ಹೇಳ್ಬೇಕು ಅಂತಂದ್ರೆ ಒಂದೊಂದು ಬ್ಲೌಸ್ ನ 10 ರಿಪೀಟ್ ಹಾಕಿದ್ದೀನಿ ನಾನು. ನನ್ಗೇನೆ ಅದ್ ಹಾಕಿ ಒಂಥರ ಬೋರ್ ಅನಿಸ್ಬೋದು. ಆದ್ರೆ ಎಲ್ಲಾ ಅಂಗಡಿಯವರು ಇದು ತುಂಬಾ ಚೆನ್ನಾಗಿದೆ, ಇದನ್ನ ಮಾಡಿ ಮೇಡಮ್ ನೀವು ಇದನ್ನೇ ಮಾಡ್ಕೊಡಿ ಅಂತ ರಿಪೀಟ್ ನಾನು ತುಂಬಾನು ಮಾಡಿದ್ದೀನಿ. ಒಂದೇ ಡಿಸೈನ್ 10 ರಿಂದ 15 ಪೀಸ್ ನಾನು 6 months ಅಲ್ಲಿ ಮಾಡಿದ್ದೀನಿ. ದಿನ 2 ರಿಂದ 3 ಅಂತೂ ಕಂಪಲ್ಸರಿ ನನ್ನ ಮಿಷಿನ್ ವರ್ಕ್ ಓಡುತ್ತೆ. ಸ್ಟಿಚಿಂಗು ನಾವೇ ಮಾಡ್ಕೋತೀರಿ, ಇನ್ನೆಲ್ಲಾನು ಗ್ರೂಪಲ್ಲಿ ಮಾಡ್ಕೋತೀರಿ, ಹೆಂಗ್ ಕೆಲಸ ಇದ್ರೆ ಹಂಗ್ ಮಾಡ್ಕೋತೀರಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್. ಅಂದ್ರೆ ಎಲ್ಲಾ ತರ ಇದೆ ನಮ್ದು ಫ್ರೆಂಡ್ಶಿಪ್ ಅಲ್ಲಿ, ಪಾರ್ಲರ್ ಇದೆ, ಎಲ್ಲ ಇದೆ, ಮಿಕ್ಸಪ್ ಇದೆ. ಅವತ್ತು ನನಗೆ ಆಕ್ಚುಲಿ ಇವ್ರು ಪರ್ಚೇಸ್ ಮಾಡಕ್ ಬಂದಾಗ ಇವ್ರ ಜರ್ನಿ ನನ್ಗೆ ಹೇಳಿ ಈ ತರ ಮೇಡಮ್ ಇದೆ ಅಂದಾಗ ನನ್ಗೆ ಆವತ್ತೇ ಇಷ್ಟ ಆಯ್ತು. ಎಷ್ಟೊಂದು ಜನ ಬರೋ ಕಸ್ಟಮರ್ಸ್ ಎಲ್ಲ ನಮ್ಗೆ ಹೇಳೋದು ಹಂಗೇನೆ, ಮೇಡಮ್ ಪಕ್ಕದಲ್ಲಿ ಬಂದ್ಬಿಟ್ರು, ಅಲ್ಲಿ ಬಂದ್ಬಿಟ್ರು. ನಾನು ಎಲ್ಲರೂ ಬಿಸ್ನೆಸ್ಸೇ ಅಲ್ವಾ, ಯಾವ ಅಂಗಡಿಲೂ ಯಾವ ಊರಲ್ಲೂ ಒಂದೇ ಅಂಗಡಿ ಇರಲ್ಲ. ಅವ್ರದ್ದು ಬಗ್ಗೆ ಕಾನ್ಸಂಟ್ರೇಷನ್ ಬಿಟ್ಟು ಬರೀ ನಿಮ್ಮ ಬಿಸ್ನೆಸ್ ನೀವು ಕಾನ್ಸಂಟ್ರೇಟ್ ಮಾಡಿ. ಅವ್ರು ಇವಾಗ ಬಂದಿದ್ದಾರ, ಸೊ ಎಲ್ಲ ಥರ ಬರೀ ಮಷಿನ್ ಒಂದು ಇದ್ಬಿಟ್ರೆ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಸೊ ನೀವು ಕಾಂಪಿಟೇಟ್ ಕೊಡಿ, ಇಲ್ಲ ನೀವು ಜರ್ನಿ ಇವ್ರ ಥರ ನೀವು ಜೊತೆಗೆ ಸೇರಿಬಿಟ್ಟು
ಪಕ್ಕದಿರಲಿ ಎದುರುಗಡೆ ಇರಲಿ ಯಾವುದೇ ಬ್ರ್ಯಾಂಡ್ ಇರಲಿ ಅದು ಇದು ಅಂತ ತಲೆ ಕೆಡ್ಸ್ಕೊಬೇಡಿ. ಆದರೆ ನಿಮ್ಮ ಡಿಸೈನ್ ಕೊಡಿ, ಕಸ್ಟಮರ್ ನಾವು ಬಿಸ್ನೆಸ್ ಅಂತ ಬಂದಾಗ ಜಾಸ್ತಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಪಬ್ಲಿಕ್ ಸರ್ವಿಸಲ್ಲಿ ಇರ್ತೀವಿ. ಸೊ ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಪ್ರಮುಖವಾಗಿ ಟೈಮ್ ಕೊಡಬೇಕಾಗತ್ತೆ. ಅವ್ರು ಕೇಳೋ ಥರ ನಾವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಗಮನ ಕೊಡಬೇಕು. ಅದು ಬಿಟ್ಟು ಪಕ್ಕದಲ್ಲಿ ಬಂದರೂ ಅದೆಲ್ಲ ನಮಗೆ ಬೇಡ. ಅದನ್ನ ಇವ್ರನ್ನ ನೋಡಿಕೊಂಡು ನೀವು ಕಲೀರಿ. ಇದು ವಿಡಿಯೋ ನೀವು ತುಂಬ ಇಷ್ಟಪಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಡಮ್, ಇವಾಗ ನೀವು ನಮ್ಮ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? HSW ಇದ್ದರೆ ಯಾರಿಗೂ ಏನು ಯೋಚನೆ ಬೇಡ, ಮತ್ತು ಡಿಸೈನ್ಸ್ ಚೆನ್ನಾಗಿ ಬರುತ್ತೆ. ಅವರೆಲ್ಲ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಮೇಡಮ್ ಆಗಿರ್ಬೋದು, ಸರ್ ಆಗಿರ್ಬೋದು, ಎಲ್ಲ ತುಂಬ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಅಂಗಡಿಗೆ ಹೋಗಿ ನೋಡಿ ಒಂದೇ ಇದರಲ್ಲೇ ನಾನು ಏನಕ್ಕೆ ಓಕೆ ಮಾಡಿದೆ ಅಂತಂದರೆ, ಅವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ. ಸರ್ವಿಸ್ ಸೆಂಟ್ರ್ ತುಂಬ ದೊಡ್ಡದಾಗಿದೆ. ಹಾಗಾಗಿ ಒಬ್ಬರು ಇಬ್ಬರು ಇದ್ದರೆ ಟೆಕ್ನಿಷಿಯನ್ನ ಕಳಿಸ್ಕೊಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅವ್ರ ಹತ್ರ ಸ್ಟಾಫ್ ತುಂಬ ಇರೋದಕ್ಕೋಸ್ಕರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಡಿಸೈನ್ಸ್ ಅಷ್ಟೇ ಚೆನ್ನಾಗಿದೆ, ಎಲ್ಲನೂ ಇದೆ. HSW ಇದ್ದರೆ ಯಾವ ಪ್ರಾಬ್ಲಮ್ ಇಲ್ಲ, ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ದಿನ 2 ರಿಂದ 3 ಅಂತೂ ಬ್ಲೌಸು ಡಿಸೈನ್ ಮಾಡ್ಕೋಬೋದು. ಬ್ಲೌಸೇ ಡಿಸೈನ್ ಮಾಡಿದ್ರೆ ಸ್ಟಿಚಿಂಗು ಅದೇ 2 ಬ್ಲೌಸು 2 ಸ್ಟಿಚ್ ಅಂತ ಆರಾಮ್ಸೆ ಮಾಡ್ಕೋಬೋದು. HSW ಇದ್ದರೆ ಬೆಸ್ಟು ಅನ್ನೋದು ನನ್ನ ಒಪಿನಿಯನ್. ಒಂದ್ ಹೇಳ್ಬೇಕು ಅಂದ್ರೆ, ಯಾವುದೇ ಹೆಣ್ಮಕ್ಳು ಮನೇಲಿ ಇರ್ತಾರೆ, ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಏನೋ ಒಂದು ಅವ್ರವ್ರ ತಲೆಗಳಲ್ಲಿ ತುಂಬಿಕೊಂಡಿದ್ದಾರೆ ಅನ್ನೋ ಟೈಮಲ್ಲಿ ಅವ್ರಿಗೆ ಅಂತ, ಅವ್ರ ಲೈಫ್ ಸೆಕ್ಯೂರ್ಗೆ ಅಂತ ಏನಾದ್ರು ಮಾಡಬಹುದು ಅನ್ನೋಂಗಿದ್ರೆ ಈ ಆಪ್ಷನ್ಗೆ ಹೋಗ್ಬೋದು. ಅದು ವರ್ಕ್ ಗೊತ್ತಿರ್ಲೇಬೇಕು ಅನ್ನೋದೇನಿಲ್ಲ. ಗೊತ್ತಿಲ್ಲದೆ ಇರೋರ್ಗು ಅವರು ಹೇಳ್ಕೊಡೋ ರೀತಿ ಆಗಿರ್ಬೋದು, ಅವ್ರು ತೋರಿಸ್ಕೊಡೋ ಕಾನ್ಸಂಟ್ರೇಷನ್ ಅಲ್ಲಿ ಇವ್ರಿಗೂ ಅದು ಬಂದ್ಬಿಡುತ್ತೆ. ಆಟೋಮೆಟಿಕ್ ಆಗಿ ಅವರು ಕಲ್ತ್ಕೊಂಡ್ಬಿಡ್ತಾರೆ. ಮುಂಚೆಯಿಂದಾನೇ ಕಲ್ತ್ಕೊಂಡು ಬಂದು ಮಾಡಬೇಕು ಅಂತ ಏನಿರೋದಿಲ್ಲ. ಸೊ ಲೈಫ್ ಸೆಕ್ಯೂರ್ ಆಗಿರತ್ತೆ, ಡಿಪೆಂಡೆನ್ಸಿ ಇರಲ್ಲ. ಏನಕ್ಕೆ ಒಂದು ನಾವು ಏನೇ ತಗೋಬೇಕು ಅಂದ್ರೆ ನಮ್ಮ ಹಸ್ಬೆಂಡ್ ಕೇಳಬೇಕು, ಮನೇಲಿ ಅತ್ತೆ ಮಾವನ್ ಕೇಳಬೇಕು. ಲೈಕ್ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕೇಳಬೇಕಲ್ವಾ. ಅದನ್ನ ಇವತ್ತು ಕೇಳೋಣ. ಮನೇಲಿ ಅಂದರೆ ಮಂತ್ಲಿ EMIs ಇರುತ್ತೆ, ಅದು ಇದು ಇರುತ್ತೆ. ನಾವು ವೇಟ್ ಮಾಡಬೇಕಾಗತ್ತೆ, ನೆಕ್ಸ್ಟ್ ಮಂತ್ ಕೇಳೋಣ, ಸ್ಯಾಲ್ರಿ ಬಂದಾಗ ಕೇಳೋಣ ಅಂತ. ಬಟ್ ಇದು ನಾವೇ ಒಂದು ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ ಒಂದು ಹೆವಿ ಅನ್ನೋದು ಬಿಟ್ಟರೆ ನಮ್ಮ ಮಷೀನಲ್ಲಿ ನಿಮಗೆ ಅಂದರೆ ಏನೇ ಲಕ್ಷ ಅಂತಂದರೆ ಯಾವುದು 1 ಲಕ್ಷ ಆಗಲಿ 2 ಲಕ್ಷ ಆಗಲಿ ಅಮೌಂಟೇ ಅಲ್ವಾ. ಇನ್ವೆಸ್ಟ್ಮೆಂಟ್ ಹೆವಿ ಬಿಟ್ಟರೆ ಆಫ್ಟರ್ ಪರ್ಚೇಸ್ ಆದಮೇಲೆ ನಿಮಗೆ ಅರ್ನಿಂಗ್ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಮನೇಲಿ ಚಿಕ್ಕದಾಗಿ ಅದಕ್ಕೆ ಒಂದು ಅಂಗಡಿ ಬೇಕು ಅನ್ನೋದಕ್ಕಿರಲ್ಲ, ಶಾಪ್ ಮಾಡಬೇಕು ಅಂತ ಏನೂ ಇರಲ್ಲ. ಬಟ್ ನಾವೇ ಲಿಟ್ಲ್ ಯಾವುದೇ ಆಗಲಿ ಸಣ್ಣದಿಂದ ಸ್ಟಾರ್ಟಪ್ ಮಾಡಬೇಕು. ಪ್ರಾರಂಭ ಮಾಡೋದು ಚಿಕ್ಕದಾಗಿ ಮಾಡಿದ್ರೇ ನೆಕ್ಸ್ಟ್ ದೊಡ್ಡದಾಗಿ ಫಸ್ಟೇ ನಾವು ದೊಡ್ಡದಾಗಿ ಮಾಡ್ಕೋತೀವಿ ಅನ್ನೋ ಬದಲು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಕ್ಕಂತೆ ನಾವು ಮಾಡಿಕೊಂಡು ಬೇಡದೇ ಇರೋದು ಯೋಚನೆ ಮಾಡ್ದೇನೆ ಮನೇಲೆ ನಮ್ಮ ಕೆಲಸಗಳಲ್ಲೇ ನಾವು ನಾವು ಯಾವಾಗ ಇನ್ವಾಲ್ವ್ ಮಾಡ್ಕೋತೀವೋ ಆವಾಗಲೇ ನಾವು ಮುಂದೆ ಬರೋಕ್ಕಾಗುತ್ತೆ. ಅದು ಬಿಟ್ಬಿಟ್ಟು ಬೇಡದೇ ಇರೋದೆಲ್ಲ ಮಾತಾಡ್ಕೊಂಡು ಸುಮ್ಮನೆ ಅನ್ವಾಂಟೆಡ್ ಡಿಸ್ಟರ್ಬೆನ್ಸ್ ಆಗೋ ಬದಲು ಈ ಥರ ಗ್ರೂಪಿಸಮ್ ಮಾಡ್ಕೊಳ್ಳಿ. ಮುಂಚೆ ಕಾಲೇಜ್ ಡೇಸಲ್ಲಿ ಇರುತ್ತೆ. ಈಗ ನಮ್ಮ ಮಕ್ಳು ಹೇಳ್ತಾರೆ, ಫ್ರೆಂಡ್ಶಿಪ್ ಡೇ ಬಂದರೆ ಫ್ರೆಂಡ್ಶಿಪ್ಗೆ ಬ್ಯಾಂಡ್ಸ್ ಕೊಡಿಸಿ, ಫ್ರೆಂಡ್ಸ್ ಬ್ಯಾಂಡ್ಸ್ ಕೊಡಿಸಿ ಅಂತಾರೆ. ಸ್ಯಾಟರ್ಡೆ ಸಂಡೇ ಹೊರಗಡೆ ಹೋಗ್ತೀವಿ ಅಂತಾರೆ. ಅದ್ರ ಬದಲು ನಾವೇ ಈ ಥರ ಒಂದು ಗ್ರೂಪಿಸಮ್ ಮಾಡಿಕೊಂಡು ಕಿಟಿ ಪಾರ್ಟಿ ಅಂತ ಏನಾದರೂ ಒಂದು ನಮಗೆ ಅನುಕೂಲ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಆಫ್ಟರ್ ಮ್ಯಾರೇಜ್ ಅಂದರೆ ಆಯಿತು, ಮನೆ ಮಕ್ಕಳು ಕೆಲಸ ಇದಕ್ಕೆ ಫಿಕ್ಸ್ ಆಗಿರಲ್ಲ. ಯಾವತ್ತು ಅದನ್ನು ನಾವು ರೂಢಿಸ್ಕೋಬೇಕು. ನಾವು ಹೆಂಗೆ ರೂಢಿಸ್ಕೋತೀವಿ ಅದ್ರ ತಕ್ಕಂತೆ ನಮ್ಮ ಲೈಫ್ ನಾವು ಲೀಡ್ ಮಾಡ್ಬೋದು. ಅದನ್ನು ಹೇಳ್ಬೋದು. ಎಲ್ಲರಿಗೂ ಒಂದು ಹೇಳ್ಬೇಕಂದ್ರೆ, ಈ ಫೀಲ್ಡೇ ಗೊತ್ತಿಲ್ದಿರಾ ಈ ಫೀಲ್ಡಲ್ಲಿ ಬಂದು ಸ್ಟ್ರಾಂಗ್ ಆಗಿ ಒಂದು ವುಮನ್ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವ್ರೆಲ್ಲರಿಗೂ ಇನ್ಸ್ಪಿರೇಷನ್ ಇವ್ರು ಆಗ್ತಾರೆ. ಇವ್ರ ಹೆಸರು ಪ್ರಮೀಳಾ. ಇವರೇ ಫಸ್ಟ್ ಏರಿಯಲ್ಲಿ ಯಾರೊಬ್ರು ಲೇಡಿ ಶಾಪ್ ಅಂತ ಮಾಡಿಲ್ಲ. ಆ ಟೈಮಲ್ಲಿ ಅವ್ರ ಹತ್ರ ದುಡ್ಡಿತ್ತೋ ಇಲ್ವೋ ಏನ್ ಮಾಡಿದ್ರು ಒಟ್ಟಿಗೆ ಸ್ಟ್ರಾಂಗ್ ಆಗಿ ಒಂದು ಸಾಲ ಮಾಡ್ಕೊಂಡಾದ್ರೂ ಅಂಗಡಿ ಹಾಕೊಬೇಕು ಅಂತ ಹಾಕೊಂಡು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇವಾಗ ಅವ್ರ ಕೆಳಗಡೆ ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಜನ ಕೆಲಸ ಮಾಡ್ತಾರೆ. 10 ರಿಂದ 15 ಜನಕ್ಕೂ ಕೆಲಸ ಕೊಡೋ ಲೆವೆಲ್ಗೆ ಅವ್ರು ನಿಂತಿದ್ದಾರೆ ಅಂದ್ರೆ ಇವ್ರನ್ನ ಎಲ್ಲರೂ ಇನ್ಸ್ಪೈರ್ ಆಗಿ ತಗೊಳ್ಬೇಕಾಗತ್ತೆ. ಅಷ್ಟು ಸ್ಟ್ರಾಂಗ್ ವುಮೆನ್ ಅವರು. ಎಷ್ಟೇ ಕಷ್ಟ ಇದ್ರು, ಯಾರು ಸಪೋರ್ಟ್ ಇಲ್ದಿರಾ, ಏನ್ ಕಷ್ಟ ಇದ್ರು ಏನ್ ಕಷ್ಟ ಇಲ್ಲ ಅಂದ್ರು ಅವ್ರ ವೇಲ್ಲೇ ಅವ್ರು ಬಂದಿದ್ದಾರೆ. ಇದುವರೆಗೂ ಅದೇ ತರ ಇದ್ದಾರೆ, ಮುಂದೆ ಹಾಗೆ ಇರ್ತಾರೆ. ಸೊ ಎಲ್ಲರೂ ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ಇವಳು ಸ್ಟಾರ್ಟ್ ಮಾಡಿದಾಳೆ. ಹೌದು, ಅವರಿಂದಾನೇ ಇವಳು ಇವಾಗ ಈ ಮಿಷನ್ ತಗೊಂಡು ಇದನ್ನ ರನ್ ಮಾಡ್ಲಿಕ್ಕೆ ರೀಸನ್ನೇ ಅವರಿಂದ ಇವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವರಿಂದ ಇನ್ನೊಂದು 10 ಜನ ಆಗ್ಲಿ ಅನ್ನೋದೇ ನಾವು ಆಶಿಸ್ತೀವಿ. ಅಷ್ಟೇ, ಮೇಡಮ್ದು ಫೀಲ್ಡ್ ಇಲ್ಲ, ಇವ್ರ ಹಾಸ್ಪಿಟಲಿಟಿ. ಇವ್ರು ಹೇಳೋ ಪ್ರಕಾರ ಇವ್ರಿಗೆ ಫ್ರೆಂಡ್ಸೇ ಇರ್ಲಿಲ್ಲ ಅಂತ. ನಿಮ್ ಜರ್ನಿನೂ ಹೇಳಿ ಮೇಡಮ್. ನಾನು ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್. ನಾನು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ಗೆ ಮಗು ಅಂತ ಆದ್ಮೇಲೆ ನಾನು ಹಾಸ್ಪಿಟಲ್ ಅಲ್ಲಿ ವರ್ಕ್ ನ ಬಿಟ್ಟಿರೋದು. ಅದಾದ್ಮೇಲೆ ನನ್ಗೆ ಹಾಸ್ಪಿಟಲ್ ಅಲ್ಲೂ ಅಷ್ಟೇ, ಹಾಸ್ಪಿಟಲ್ ಬಿಟ್ಟ ಮೇಲೆನೂ ನನ್ಗೆ ಯಾವುದೇ ಫ್ರೆಂಡ್ ಇಲ್ಲ.
ಫ್ರೆಂಡ್ ಅಂತ ಯಾರೊಬ್ರು ಇಲ್ಲ. ಆ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದು ರೂಪಾ. ಇವ್ರ ಪರಿಚಯ ಆದ್ಮೇಲೆ ಇವ್ರು ತುಂಬಾ ಬೆಸ್ಟ್ ಆದ್ರು ನನಗೆ, ಎಲ್ಲ ವಿಷಯಗಳಲ್ಲೂ ಸಪೋರ್ಟ್ ಮಾಡ್ತಿದ್ರು. ಸೊ ಇವ್ರ ಫ್ರೆಂಡ್ಶಿಪ್ ಅಲ್ಲಿ ನಾನು ಇವನ್ ಈ ಫೀಲ್ಡ್ಗೆ ಬಂದಿದ್ದು. ಇವರಿಂದಾನೇ ನಾನು ಏನಾದರೂ ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಏನಾದರೂ ಒಂದು ಮಾಡ್ಬೋದು ಅಂತ ಇವ್ರು ಹೇಳಿದ್ದು ಫಸ್ಟು. ಇವ್ರು ಹೇಳಿದ್ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇವ್ರಿಗೂ ಮುಂಚೆ ಅವ್ರು ಶಾಪ್ ಮಾಡಿದ್ರು, ಅವರಿಂದ ಇವ್ರು ಕಲ್ತಂಗಾಯ್ತು, ಇವರಿಂದ ನಾನು ಕಲ್ತಂಗಾಯ್ತು. ಇವಾಗ ಎಲ್ಲರೂ ಒಂದು ಗ್ರೂಪ್ ಅಲ್ಲಿ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದೀವಿ. ಇದು ನಮ್ಮ ಮಧು ಸ್ವಿಂಗ್ ಮಷಿನ್ ಕಡೆಯಿಂದ ಚಿಕ್ಕದಾಗಿ ಇವ್ರಿಗೊಂದು ಗಿಫ್ಟ್, ಏನಂದ್ರೆ ಇವ್ರದೊಂದು ಅಚೀವ್ಮೆಂಟ್ ಅಂತ ಹೇಳಿ. ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದಕ್ಕೆ ಮತ್ತೆ ಮೇಡಮ್ಗೊಂದು ಗಿಫ್ಟ್ ಚಿಕ್ಕದಾಗಿ, ನಿಮ್ಗೊಂದು. HSW ಅನ್ನೋದು ಇವಾಗ ನನ್ನ ಫ್ರೆಂಡ್ ಲೈಫ್ಗೆ ತುಂಬಾ ಸೆಕ್ಯೂರ್ ಆಗಿದೆ. ಯಾರ ಮೇಲೂ ಡಿಪೆಂಡ್ ಆಗ್ದಿರಾ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು 4 ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೇ HSW.